ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಈ ವಿಡಿಯೋದೊಳಗೆ ನಿಮಗೆ ಜೋಳದ ರೊಟ್ಟಿನ ಮಾಡೋದನ್ನ ತೋರಿಸ್ಕೊಡ್ತಾನೆ. ಅದು ಯಾವುದೇ ರೀತಿ ಲಟ್ಟಣಿಗೆಗೆ ಪ್ಲಾಸ್ಟಿಕ್ ಸುತ್ತದಂಗ ನೀವು ಈ ಸಣ್ಣ ಒಂದು ಟ್ರಿಕ್ನ ನೀವು ಫಾಲೋ ಮಾಡಿದ್ರೆ ಸಾಕು, ರೊಟ್ಟಿ ಪೂರಿ ತರ ಉಬ್ಬಿ ಬರ್ತತಿ. ಆಮೇಲೆ ತುಂಬಾ ಹೊತ್ತು ಸಾಫ್ಟ್ ಆಗಿ ಹಾಗೆ ಇರ್ತತಿ. ರೊಟ್ಟಿ ಮಾಡೋಕ ಬರ್ದೇ ಇರೋರು ಕೂಡ ಈ ವಿಡಿಯೋ ನೋಡಿದ್ಮೇಲೆ ನೀವು ರೊಟ್ಟಿ ಮಾಡೋದನ್ನ ಖಂಡಿತವಾಗೂ ಕಲಿತೀರಾ. ಬನ್ನಿ ಯಾವ ರೀತಿ ಮಾಡ್ಬೇಕಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾನಂತ. ಮೊದ್ಲಿಗೆ ನಾನಿಲ್ಲಿ ಒಂದು ಬಾಣ್ಲಿಗೆ ಈ ಕಪ್ಪಿನ ಅಳತಿ ಒಳಗ 2 ಕಪ್ನಷ್ಟು ನೀರ್ನ ಇಲ್ಲೇ ಸೇರಿಸ್ಕೊಂಡನಿ. ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕೊಂಡು ನೀರು ಚೆನ್ನಾಗಿ ಒಂದ್ ಕುದಿ ಬರ್ಬೇಕು. ಅಲ್ಲಿವರೆಗೂ ನಾವ್ ಇದನ್ನ ಕುದಿಯೋದಕ್ಕ ಬಿಟ್ಬಿಡ್ಬೇಕು. ಇವಾಗ ನೀರ್ ನೀವು ನೋಡ್ತಿರ್ಬೋದು, ಇಲ್ಲಿ ಚೆನ್ನಾಗಿ ಈ ರೀತಿ ಕುದಿ ಬಂದ್ಮೇಲೆ ನಾವು ಹಿಟ್ಟನ್ನ ಇಲ್ಲೇ ಸೇರಿಸ್ಕೋಬೇಕಾಕತಿ. ಮೀಡಿಯಂ ಫ್ಲೇಮ್ ಒಳಗ ಇಟ್ಕೊಂಡು ಇವಾಗ ಜೋಳದ ಹಿಟ್ಟನ್ನ ನಾನು ಸೇರಿಸ್ಕೋಕತ್ತೇನೆ. ನೋಡ್ರಿ, ನಾನು ಯಾವ ಕಪ್ ಒಳಗೆ ನೀರ್ ಹಾಕಿದ್ನಲ್ಲ ಅದೇ ಕಪ್ಪಿನ ಅಳತಿ ಒಳಗ 1.5 ಕಪ್ನಷ್ಟು ಇಲ್ಲೇ ಜೋಳದ ಹಿಟ್ಟನ್ನ ಇಲ್ಲೇ ಸೇರಿಸ್ಕೊಂಡನಿ. ಇವಾಗ ಮೀಡಿಯಂ ಫ್ಲೇಮ್ ಒಳಗ ಸ್ಟವ್ನ ಇಟ್ಕೊಂಡು ಇದನ್ನ ಈ ರೀತಿಯಾಗಿ ತಿರುಗಿಸ್ಕೊಂತ ಬರ್ರಿ. ಯಾವುದೇ ರೀತಿ ಇದು ಗಂಟದು ಏನೂ ಆಗಲ್ಲ. ನೀವು ಜಸ್ಟ್ ಇದನ್ನ ಮಿಕ್ಸ್ ಮಾಡ್ಕೊಂತ ಈ ರೀತಿ ಕೈ ಬಿಡ್ಲಂಗ ಮಾಡ್ಕೊಂತ ಬರ್ಬೇಕು. ನೀವು ನೋಡ್ತಿರ್ಬೋದು, ಇಲ್ಲಿ ಒಂದ್ 2 ನಿಮಿಷದೊಳಗ ಇದು ಗಟ್ಟಿ ಆಗ್ಬಿಡ್ತತಿ. ಆಮೇಲೆ ಒಂದ್ ವೇಳೆ ಗಂಟು ತರ ಏನಾದ್ರೂ ಹಿಟ್ಟಿಟ್ ತರ ಉಳ್ಕೊಂಡ್ರ ಈ ರೀತಿ ನೀವು ಸ್ಪೂನ್ ಇಂದ ಸ್ಮ್ಯಾಶ್ ಮಾಡ್ಕೊಂತ ಆದ್ರ ಆಯ್ತು. ನೋಡ್ರಿ, ಇವಾಗ ಇದು ರೆಡಿ ಆಗೈತಿ. ನಾನಿಲ್ಲಿ ಸ್ಟವ್ನ ಆಫ್ ಮಾಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದ್ 2 ನಿಮಿಷ ಬಿಟ್ಬಿಡ್ತಾನೆ ಇದನ್ನ. ನಾನಿಲ್ಲಿ ಒಂದ್ 2 ನಿಮಿಷ ಬಿಟ್ಟಾದ್ಮೇಲೆ ತೋರ್ಸಾತನ್ ನೋಡ್ರಿ. ಜಾಸ್ತಿ ಹಿಟ್ಟು ತಣ್ಣಗಾಗ್ಬಾರ್ದು, ಸ್ವಲ್ಪ ಉಗುರು ಬೆಚ್ಚಗ ಬಿಸಿ ಇರೋವಾಗ್ಲೇ ನಾವ್ ಇದನ್ನ ನಾದ್ಕೋಬೇಕಾಕತಿ. ನಾನಿಲ್ಲಿ ನಾವೇನ್ ಹಿಟ್ಟು ಮಾಡ್ಕೊಂಡಿದ್ವಲ್ಲ ಅದನ್ನ ಇವಾಗ ಒಂದ್ ಸಪ್ರೇಟ್ ಆಗಿ ಒಂದ್ ಪ್ಲೇಟ್ಗೆ ಎತ್ತಿಟ್ಕೊಳಕತ್ತಾನಿ. ಇದು ಪೂರ ಹಿಟ್ಟು ತಣ್ಣಗಾಗಿಲ್ಲ, ಸ್ವಲ್ಪ ಬಿಸಿ ಇದ್ದ ಇರ್ತತಿ ಇದು. ಅದಕ್ಕ ನಾವು ಕೈಗೆ ಬಿಸಿ ಹತ್ತಬಾರ್ದು ಅಂತೇಳಿ ಸ್ವಲ್ಪ ಈ ರೀತಿ ನೀರ್ನ ಕೈಗೆ ಹಚ್ಕೊಂತ ಇದನ್ನ ಹಿಟ್ಟನ್ನ ನಾವು ನಾದ್ಕೋಬೇಕು. ನೋಡ್ರಿ, ನಾನಿಲ್ಲಿ ಎಕ್ಸ್ಟ್ರಾ ಹಿಟ್ಟೇನ್ ಸೇರಿಸ್ಕೊಂಡಿಲ್ಲ. ನಾವೇನು ಕಲಿಸ್ಕೊಂಡಿದ್ವಲ್ಲ ಬಿಸಿನೀರೊಳಗ ಅದೇ ಹಿಟ್ಟಿಂದ ನಾನಿವತ್ತ ರೊಟ್ಟಿ ಮಾಡಿ ನಿಮ್ಗ ತೋರಿಸ್ತಾನೆ. ಇಲ್ಲೇ ಮಧ್ಯದಲ್ಲಿ ನಿಮ್ಗೆ ಏನಾದ್ರೂ ಬಿಸಿ ಹತ್ತಿದ್ರ ಕೈಗೆ ಸ್ವಲ್ಪ ನೀರ್ ಹಚ್ಕೊಂತ ನೀವು ಈ ರೀತಿಯಾಗಿ ಇದನ್ನ ನಾದ್ಕೋಬೇಕು. ನೋಡ್ರಿ, ನಾವು ಹಿಟ್ಟು ಎಷ್ಟ್ ಚೆನ್ನಾಗಿ ನಾದ್ತೀವೋ ರೊಟ್ಟಿ ಅಷ್ಟ್ ಚೆನ್ನಾಗಿ ಬರ್ತತಿ. ಇಲ್ಲೇ ಈ ರೀತಿಯಾಗಿ ನಾನಿಲ್ಲೇ ಹಿಟ್ಟನ್ನ ಕಲಸಿ ಇಟ್ಕೊಂಡನಿ. ಇವಾಗ ನಾನಿಲ್ಲಿ ಕಲಸಿರುವಂತ ಹಿಟ್ಟಲ್ಲಿ ಒಂದ್ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ರೀತಿ ಮತ್ತೊಂದ್ಸಲ ಇದನ್ನ ಚೆನ್ನಾಗಿ ನಾದ್ಕೊಂತ. ನೋಡ್ರಿ, ನಾವ್ ಎಷ್ಟ್ ಚೆನ್ನಾಗಿ ನಾದ್ತೀವೋ ಅಷ್ಟ್ ಚೆನ್ನಾಗಿ ಜಿಗಿ ಬಂದು ರೊಟ್ಟಿ ಎಲ್ಲೂ ಕಟ್ಟಾಗ್ಲಂಗ ನಿಮ್ಗೆ ಅಷ್ಟು ಚೆನ್ನಾಗಿ ಬರ್ತತಿ. ಇವಾಗ ರೊಟ್ಟಿ ಮಾಡೋದಕ್ಕ ಸ್ವಲ್ಪ ಹಿಟ್ಟು ತಗೊಂಡು ಮತ್ತೆ ನಾನು ಸ್ವಲ್ಪ ಕೈಗೆ ನೀರ್ನ ಹಚ್ಕೊಂಡು ಈ ರೀತಿ ಮತ್ತೊಂದ್ಸಲ ಇದನ್ನ ನಾದ್ಕೊಂತ. ನೋಡ್ರಿ, ನಾವ್ ಈ ರೀತಿ ಮಾಡೋದ್ರಿಂದ ರೊಟ್ಟಿ ತುಂಬಾ ಸಾಫ್ಟ್ ಆಗಿ ಬರ್ತತಿ. ಮತ್ತೆ ಯಾವುದೇ ಕಾರಣಕ್ಕೂ ನೀವು ಲಟ್ಸೋವಾಗ ಅದ್ರ ಎಡ್ಜಸ್ ಯಾವುದೇ ರೀತಿ ಕಟ್ ಆಗೋದಿಲ್ಲ. ಇವಾಗ ನಾನಿಲ್ಲೇ ಈ ರೀತಿಯಾಗಿ ಇದನ್ನ ಸಾಫ್ಟ್ ಆಗಿ ಮಾಡ್ಕೊಂಡು ಈ ರೀತಿ ಇಟ್ಕೊಂಡ. ನೋಡ್ರಿ, ಇವಾಗ ಅದು ಎಡ್ಜಸ್ ಏನು ಬಿಡಬಾರ್ದಂತಂದ್ರ ಈ ರೀತಿ 1-2 ಸಲ ರೋಲ್ ಮಾಡ್ಕೊಂಡ್ಬಿಡ್ರಿ. ಈ ರೀತಿ ಮಾಡೋದ್ರಿಂದ ನಾವು ಲಟ್ಸೋವಾಗ ಯಾವುದೇ ಕಾರಣಕ್ಕೂ ರೊಟ್ಟಿ ಹರಿಯೋದಿಲ್ಲ. ಇವಾಗ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಹಾಕೊಂಡ್ಬಿಟ್ಟು ಇದನ್ನ ನಾವು ಸ್ವಲ್ಪ ಈ ರೀತಿಯಾಗಿ ನಾನು ವಿಡಿಯೋದೊಳಗೆ ತೋರ್ಸಾತನಲ್ಲ ಸ್ವಲ್ಪ ಅಂಗೈ ಆಗ್ಲದಷ್ಟು ನಾವು ಈ ರೀತಿ ಕೈಲೇನ ಬಡ್ಕೋಬೇಕು. ನೋಡ್ರಿ, ನಾನು ವಿಡಿಯೋದೊಳಗೆ ತೋರ್ಸಾತನಲ್ಲ ಆ ರೀತಿ ನಾವು ಎರಡು ಕೈಲೆ ಮಾಡೋದ್ರಿಂದ ಅದ್ರ ಎಡ್ಜಸ್ ಎಲ್ಲ ಕ್ಲೋಸ್ ಆಗ್ತತಿ. ನೀವು ಲಟ್ಸೋವಾಗ ಯಾವುದೇ ಕಾರಣಕ್ಕೂ ಹರಿಯೋದಿಲ್ಲ ಅದು. ಇವಾಗ ನಾವು ನೀಟಾಗಿ ಇದನ್ನ ಲಟ್ಟಿಸ್ಕೊಂತ ಹೋದ್ರ ಆತ್. ನೋಡ್ರಿ, ನೀವು ನೋಡ್ತಿರ್ಬೋದಿಲ್ಲ, ನಾನು ಲಟ್ಟಣಿಗೆಗೆ ಯಾವುದೇ ರೀತಿ ಪ್ಲಾಸ್ಟಿಕ್ ಆಗ್ಲಿ ಏನು ಸುತ್ತಿಲ್ಲ. ಇವಾಗ ಇಷ್ಟು ನಾವು ಲಟ್ಟಿಸ್ಕೊಂಡಾದ್ಮೇಲೆ ಅದ್ರದ್ದೇನ್ ದಂಡಿ ಇರುತ್ತಲ್ಲ ಅದ ಎಡ್ಜ್ ಅದನ್ನಷ್ಟ ನಾವು ಲಟ್ಟಿಸ್ಕೊಂತ ಬರ್ಬೇಕು. ನೋಡ್ರಿ, ನೀವು ನೋಡ್ತಿರ್ಬೋದಿಲ್ಲ, ನಾನು ಆ ಕಡೆ ಅಷ್ಟ ಲಟ್ಟಿಸ್ಕೊಂತ ಬರಾಕತ್ತಾನಿ. ಈ ರೀತಿ ಮಾಡೋದ್ರಿಂದ ಸಮನಾಗಿ ಆಕತಿ. ಆಮೇಲೆ ಒಂದ್ ಕಡೆ ದಪ್ಪ ಒಂದ್ ಕಡೆ ತೆಳ್ಳಗ ಆ ರೀತಿ ಏನು ಆಗೋದಿಲ್ಲ. ಈ ರೀತಿ ನೀವು ಲಟ್ಸೋ ಟೈಮ್ ಒಳಗ ನಿಮ್ಗೆ ಏನಾದ್ರೂ ಲಟ್ಟಣಿಗೆಗೆ ಹಿಟ್ಟು ಹತ್ತತಾ ಇದ್ರ ಸ್ವಲ್ಪ ಜೋಳದ ಹಿಟ್ಟನ್ನ ನೀವು ಮೇಲ್ಗಡೆ ಹಾಕಿ ಲಟ್ಟಿಸ್ಕೊಂತ ಬಂದ್ರ ಯಾವುದೇ ಕಾರಣಕ್ಕೂ ಲಟ್ಟಣಿಗೆಗೆ ಹಿಟ್ಟು ಹತ್ತಂಗಿಲ್ಲ. ಕೆಳಗಡೆನು ಏನಾದ್ರೂ ಹಿಟ್ಟು ಮನಿಗೆ ಹತ್ತಾ ಇದ್ರ ಕೆಳಗಡೆನು ಸ್ವಲ್ಪ ಹಿಟ್ಟು ಹಾಕೊಂತ ಇದನ್ನ ಲಟ್ಟಿಸ್ಕೊಂತ ಬಂದ್ರ ನೀವು ಆರಾಮಾಗಿ ಚಪಾತಿ ತರನ ಇದನ್ನ ಲಟ್ಟಿಸ್ಕೋಬಹುದು. ನೋಡ್ರಿ, 1-2 ನಿಮಿಷದೊಳಗ ನೀವು ಒಂದ್ ರೊಟ್ಟಿನ ನೀವು ಮಾಡ್ಕೊಂಡ್ಬಿಡ್ಬೋದು. ನೀವು ನೋಡ್ತಿರ್ಬೋದಿಲ್ಲೇ, ನಾನು ಅಷ್ಟು ಸಣ್ಣ ಉಳ್ಳೆ ತಗೊಂಡು ಈ ರೀತಿ ಇಷ್ಟು ದೊಡ್ಡ ರೊಟ್ಟಿನ ಇಲ್ಲೇ ಮಾಡಿಟ್ಕೊಂಡನಿ. ಇವಾಗ ಈ ರೊಟ್ಟಿನ ಬೇಯಿಸ್ಕೊಂಡ್ಬಿಡೋಣ. ನಾವ್ ಯಾವಾಗ ರೊಟ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೇವಲ್ಲ ನಾವು ಇನ್ನೊಂದ್ ಕಡೆನು ಅದೇ ರೀತಿ ಒಂದ್ ಕಬ್ಬಿಣದ ಹಂಚನ್ನು ಕೂಡ ಇಲ್ಲೇ ಬಿಸಿ ಆಗೋದಕ್ಕ ಇಟ್ಬಿಟ್ಟಿರ್ಬೇಕು. ಯಾಕಂದ್ರೆ ಇಲ್ಲ ಹಂಚು ಬಿಸಿ ಆಗೋದು ಅಷ್ಟ ಮುಖ್ಯ. ಹಂಚೇನಾದ್ರೂ ಬಿಸಿ ಆಗ್ಲಿಲ್ಲ ಅಂದ್ರ ರೊಟ್ಟಿ ಹಸಿ ಬಿಸಿ ತರ ಆಗ್ತತಿ. ಅದಕ್ಕೆ ಚೆನ್ನಾಗಿ ಹಂಚು ಬಿಸಿ ಆದ್ಮೇಲೆ ನಾವು ರೊಟ್ಟಿನ ಹಾಕೋಬೇಕು ಹಂಚಿಗೆ. ಇವಾಗ ಒಂದ್ ಕಾಟನ್ ಬಟ್ಟೆಯಿಂದ ನಾವೇನ್ ಎಕ್ಸ್ಟ್ರಾ ಹಿಟ್ಟೆಲ್ಲ ಹಾಕೊಂಡು ರೊಟ್ಟಿ ಲಟ್ಟಿಸ್ಕೊಂಡಿರ್ತೇವಲ್ಲ ಆ ಹಿಟ್ಟನ್ನ ನಾವು ಈ ರೀತಿ ನೀರ್ ಹಚ್ಕೊಂತ ಅದನ್ನೆಲ್ಲ ತಕ್ಕೋಬೇಕು. ನೋಡ್ರಿ,
ಇವಾಗ ನಾನಿಲ್ಲೇ ಒಂದ್ 2 ನಿಮಿಷ ಬಿಟ್ಬಿಡ್ತಾನೆ. ಇಲ್ಲಿ ಸ್ವಲ್ಪ ಗುಳ್ಳೆ ತರ ಎಲ್ಲ ಬರ್ಬೇಕವು, ನೀವು ನೋಡ್ತಿರ್ಬೋದು. ಇಲ್ಲಿ ಇಷ್ಟ ಬಂದ್ಮೇಲೆ ನಾವು ಇದನ್ನ ಹೊಳ್ಳಿಸಕೋಬೇಕು ನೋಡ್ರಿ. ಹೈ ಫ್ಲೇಮ್ ಒಳಗ ಇಟ್ಕೋರಿ, ಮೀಡಿಯಂ ಫ್ಲೇಮ್ ಒಳಗ ಬೇಯಿಸ್ಕೊಳಕ್ ಹೋಗ್ಬೇಡ್ರಿ. ರೊಟ್ಟಿಯ ಎರಡೂ ಕಡೆ ನಾವು ನೀಟಾಗ ಈ ರೀತಿ ಸ್ಪೂನ್ಲೆ ಒತ್ತಿ ಒತ್ತಿ ಆದ್ರೂ ಬೇಯಿಸ್ಕೋರಿ. ಇಲ್ಲ ಅಂತಂದ್ರೆ ಒಂದು ಕಾಟನ್ ಬಟ್ಟೆಲ್ಲ ನೀವು ಪ್ರೆಸ್ ಮಾಡಿ ಅದನ್ನ ಬೇಯಿಸ್ಕೊಂಡ್ರೆ ರೊಟ್ಟಿ ರೆಡಿ ಆಗ್ಬಿಡ್ತಾವು. ಬರ್ರಿ ಇವಾಗ ನಾನು ನಿಮ್ಗೆ ಇನ್ನೊಂದು ರೊಟ್ಟಿನೂ ಕೂಡ ಮಾಡಿ ತೋರಿಸ್ತಾನೆ. ನಾವು ಪ್ರತಿ ಸಲ ರೊಟ್ಟಿ ಹಿಟ್ಟನ್ನ ಮಾಡಕ್ ತಗೊಳ್ಳುವಾಗ ಒಂದ್ 2 ನಿಮಿಷ ಅದನ್ನ ಕೈಯಲ್ಲಿ ಮಿದ್ಕೊಂಡ ನೀವು ರೊಟ್ಟಿ ಮಾಡೋದಕ್ಕ ಸ್ಟಾರ್ಟ್ ಮಾಡ್ರಿ. ಈ ರೀತಿ ಮಾಡೋದ್ರಿಂದ ರೊಟ್ಟಿನ ನಾವು ಲಟ್ಸೋವಾಗ ತುದಿ ಯಾವುದೇ ಕಾರಣಕ್ಕೂ ಕಟ್ ಆಗೋದಲ್ಲ. ತುಂಬಾ ಚೆನ್ನಾಗಿ ನೀವು ಮಾಡ್ಕೊಂತ ಬರ್ಬೋದು. ನೀವು ನೋಡ್ತಿರ್ಬೋದು ಇಲ್ಲಿ ಎಷ್ಟ್ ಚೆನ್ನಾಗಿ ನನಗ ರೊಟ್ಟಿ ಬರಾಕತ್ತಾವಿಲ್ಲ ಅಂತೇಳಿ. ಈ ಟಿಪ್ಸ್ ನ ನೀವು ಫಾಲೋ ಮಾಡಿದ್ರ ಯಾವುದೇ ರೀತಿ ಲಟ್ಟಣಿಗೆ ಸುತ್ತದಂಗ ನೀವು ಆರಾಮಾಗಿ ರೊಟ್ಟಿನ ಇಲ್ಲೇ ಮಾಡ್ಕೋಬಹುದು. ನಾನು ಇವತ್ತು ಹೇಳ್ಕೊಟ್ಟಂತ ವಿಧಾನದೊಳಗೆ ನೀವ್ ಏನಾದ್ರೂ ಜೋಳದ ಹಿಟ್ಟನ್ನ ಕಲಿಸ್ಕೊಂಡ್ರ ಒಂದ್ ಅರ್ಧ ತಾಸೊಳಗ ನೀವು 20 ರಿಂದ 30 ರೊಟ್ಟಿನ ಆರಾಮಾಗಿ ಮಾಡ್ಬೋದು. ನಿಮ್ಗೊಂದ್ ವೇಳೆ ಆ ರೀತಿ ದೊಡ್ಡ ರೊಟ್ಟಿನ ದುಂಡಗ್ ಮಾಡಕ್ ಬರ್ಲಿಲ್ಲ ಅಂತಂದ್ರ ನೀವು ಈ ರೀತಿ ಒಂದ್ ಪ್ಲೇಟ್ ನ ಮಧ್ಯದಲ್ಲಿ ಇಟ್ಕೊಂಡು ಅದ್ರ ಎಡ್ಜಸ್ನೆಲ್ಲ ತಕ್ಕೊಂಡ್ಬಿಡ್ರಿ. ಈ ರೀತಿನೂ ನಾವು ಮಾಡೋದ್ರಿಂದ ಕೆಲವೊಬ್ರು ದಂಡಿನೆಲ್ಲ ದಪ್ಪಗ್ ಲಟ್ಸ್ತಿರ್ತಾರಲ್ಲ, ಅವ್ರಿಗೆ ಇದು ಹೆಲ್ಪ್ ಆಗ್ತತಿ. ತುಂಬಾ ತೆಳುವಾಗಿ ನಾವು ರೊಟ್ಟಿನ ಇಲ್ಲಿ ಒಂದ ಸಮನಾಗಿ ಕೂಡ ಮಾಡ್ಕೋಬಹುದು. ನೋಡ್ತಿರ್ಬೋದು ನೀವು ಇಲ್ಲಿ ಇಷ್ಟು ತೆಳುವಾಗಿ ನಾನಿಲ್ಲಿ ಇದನ್ನು ಕೂಡ ಮಾಡಿಟ್ಕೊಂಡನಿ ನೋಡ್ರಿ. ನೀವು ಫಸ್ಟ್ ಟೈಮ್ ರೊಟ್ಟಿ ಮಾಡೋರಾದ್ರೆ ಒಂದ್ ರೊಟ್ಟಿ ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೊಂತೀರಿ ಅನ್ನೋದಾದ್ರೆ ಈ ರೀತಿ ನೀವು ಹಿಟ್ಟನ್ನ ಕಲಸಿರುವಂತ ಇಷ್ಟು ಹಿಟ್ಟನ್ನ ಒಮ್ಮೆ ನಾವು ರೊಟ್ಟಿ ಮಾಡಿ ಒಂದ್ ಕಡೆ ಇಟ್ಕೊಂಡು ಒಂದೇ ಸಲನೂ ಕೂಡ ನಾವು ಬೇಯಿಸ್ಕೋಬಹುದು. ಯಾವುದೇ ರೀತಿ ರೊಟ್ಟಿ ಇಲ್ಲಿ ಕಟ್ಟಾಗೋದಲ್ಲ, ತುಂಬಾ ಚೆನ್ನಾಗಿ ಬರ್ತಾವು. ನಾನಿಲ್ಲೇ ಮಾಡ್ಕೊಂಡಿರುವಂತ ರೊಟ್ಟಿ ಎಷ್ಟು ಮೆತ್ತಗ ಬಂದತ್ತಂತ ನಾನು ನಿಮ್ಗೆ ತೋರಿಸ್ತಾನೆ ನೋಡ್ರಿ. ಕೈಯೊಳಗೆ ನೀವು ಬೇಕಾದಂಗ ಈ ರೀತಿ ಮಡ್ಚಿದ್ರು ಯಾವುದೇ ಕಾರಣಕ್ಕೂ ಬಿರುಸಾಗಲ್ಲ, ಅಷ್ಟು ಸಾಫ್ಟ್ ಆಗಿ ಇರ್ತತಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಹಂಗ ಹೈಪ್ ಆಪ್ಷನ್ ಇರ್ತತಿ, ಹೈಪ್ ಮಾಡಿ.